ಹಣದ ಒಂದು ವಿಚಾರದಿಂದ ಮನೆಯಲ್ಲಿ ತುಂಬಾನೇ ಮಾನಸಿಕ ಶಾಂತಿ ಕೆಡ್ತಾ ಇದೆಯಾ? ಹಣದ ಒಂದು ವಿಚಾರದಿಂದ ಮನೆಯಲ್ಲಿ ನಕಾರಾತ್ಮಕವಾದಂತಹ ಒಂದು ಬೆಳವಣಿಗೆಗಳಾಗ್ತಾ ಇದೆಯಾ? ಹಣದ ಒಂದು ವಿಚಾರದಿಂದ ಮನೆಯಲ್ಲಿ ಜಗಳಗಳು, ಕಿತ್ತಾಟಗಳು, ಸಹೋದರ ಬಾಂಧವ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ನಿಮ್ಗೆ ನಡೀತಾ ಇದೆಯಾ? ಸರಳ ಸುಲಭ ಪರಿಹಾರ. ಗುರುಗಳೇ, ನಮಗೆ ಬರೀ ದುಡ್ಡಿಂದನೇ ಸಮಸ್ಯೆ. ದುಡ್ಡು ಬರ್ತಾ ಇಲ್ಲ, ಅದಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಕೊಡೋ ದುಡ್ಡು ಕೊಡ್ತಾ ಇಲ್ಲ, ಬರೋ ದುಡ್ಡು ಬರ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟು ದುಡ್ಡು ಮನೇಲಿ ಉಳಿತಾ ಇಲ್ಲ, ಹಣದೇ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ತಾವು ತುಂಬಾನೇ ಚಿಂತೆ ಮಾಡ್ತಾ ಇದ್ದೀರಾ. ಸುಲಭ ಪರಿಹಾರ ಏನಪ್ಪಾ ಅಂದ್ರೆ, ಮನೆಯ ಒಂದು ಹಿರಿಯ ವ್ಯಕ್ತಿ ಹಳದಿ ಬಟ್ಟೆಯನ್ನ ಧರಿಸಿ ಮುಷ್ಟಿ ಅಕ್ಕಿಯನ್ನ ತಾವು ಪ್ರತಿಯೊಬ್ಬರಿಗೂ ಸಹಿತ ಮುಟ್ಟಿಸಿ, ತಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಸಹಿತ ಮುಟ್ಟಿಸಿ, ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ದೇವಾಲಯಕ್ಕೆ ಹೋಗಿ ಆ ಗರ್ಭಗುಡಿಯಲ್ಲಿರುವಂತಹ ದೇವಾಲಯದ ಪಾದಕ್ಕೆ ಅದನ್ನು ಅರ್ಪಣೆಯನ್ನ ಮಾಡಿ, ಭಗವಂತ ಈ ಸಂಕಷ್ಟವನ್ನ ತಾವು ದೂರ ಮಾಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ. ಇದು 21 ಗುರುವಾರ ತಾವು ಈ ಸಂಕಲ್ಪವನ್ನು ತಾವು ಮಾಡಿದ್ರೆ, ಅಥವಾ ಗುರುಗಳ 21 ಗುರುವಾರ ಅವರೆಲ್ಲರೂ ಹೋಗ್ತಾರೆ ಅಂದ್ರೆ ಮನೇಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿನೂ ಸಹಿತ ಮಾಡ್ಬೋದು. ಇದನ್ನ ಸರಳ ಪರಿಹಾರ ಏನಪ್ಪಾ ಅಂದ್ರೆ, ಅಕ್ಕಿಯನ್ನ ತಮ್ಮ ಶಕ್ತಿ ಅನುಸಾರ ಅರ್ಧ ಕೆಜಿನೋ, 1 ಮುಷ್ಟಿನೋ, 1 ಕೆಜಿನೋ, ಎಷ್ಟಾದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರ ಕೈಯಲ್ಲಿ ಅದನ್ನ ಮುಟ್ಟಿಸಿ, ತಮ್ಮ ಮನೆಯ ಕುಟುಂಬದ ಸದಸ್ಯರ ಪ್ರತಿಯೊಬ್ಬರ ಕೈಯಲ್ಲಿ ಅದನ್ನ ಮುಟ್ಟಿಸಿ, ತಮ್ಮ ಮನೆಯ ಹತ್ತಿರದಲ್ಲಿರುವಂಥ ದೇವಾಲಯಕ್ಕೆ ಹೋಗಿ ಆ ಒಂದು ಅಕ್ಕಿಯನ್ನು ಆ ಪಾದಕ್ಕೆ ಅರ್ಪಣೆಯನ್ನ ಮಾಡಿ, ಭಗವಂತ ನಮಗೆ ಕರುಣಿಸು ಅಂತ ಒಂದು ಶ್ರದ್ಧಾ ಭಕ್ತಿ ಶರಣಾರ್ಥೆಯಿಂದ ನಂಬಿಕೆ ಇಟ್ಟು ಈ ಒಂದು 21 ಗುರುವಾರ ಈ ಸಂಕಲ್ಪವನ್ನು ಮಾಡಿ, ಮನೆಯಲ್ಲಿ ಹಣದ ಸಮಸ್ಯೆ ಇದ್ರೆ ಅದು ದೂರವಾಗುವಂತಹ ಒಂದು ಪ್ರಾಬಲ್ಯ, ಹಣದಿಂದ ಏನಾದರೂ ನಿಮಗೆ ಸಮಸ್ಯೆಗಳು ಆಗ್ತಿದ್ರೆ ಅದು ದೂರವಾಗುವಂಥ ಒಂದು ದಾರಿ ಸಿಕ್ಕೇ ಸಿಗುತ್ತೆ.